ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನಾ ಹೋರಾಟ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರ ಉದ್ದೇಶ ಅಂತಂದರೆ, ಕಳೆದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ರಾಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು DPR ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆದರೆ ಇಲ್ಲಿಯವರೆಗೆ ಇದನ್ನ ಇಲ್ಲ, ಅದರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ DPR ವರದಿಯನ್ನು ರೆಡಿಯಾಗಿದ್ದರೆ ಸರ್ಕಾರಕ್ಕೊಂದು ಸಲ್ಲಿಸಿದರೆ ಅದರದೊಂದು ಕಾಪಿ ನಮ್ಗೆ ಕೊಡಬೇಕಂತೇಳಿ ನಾವೊಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಅವರು ನಮ್ಮ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಸರ್ಕಾರದ ಮಟ್ಟದಲ್ಲಿ ಇದು ಚರ್ಚೆ ನಡೆದಿದೆ, ಟೆಕ್ನಿಕ್ ಆದರೆ ಇಲ್ಲಿವರೆಗೆ ಕೂಡ ಇನ್ನೂ ಯಾವುದೇ ರಿಪೋರ್ಟ್ ನಮ್ಮ ಕೈಗೆ ಬಂದಿಲ್ಲ. ನೀವು ಸರ್ಕಾರದ ಮಟ್ಟದಲ್ಲೇ ವಿಚಾರಣೆ ಮಾಡಬೇಕು ಅಂತ ಹೇಳಿದರು ಅವರು. ಅವರಿಗೆ ನಾವು ಹೇಳಿದ್ದೀವಿ, ನಮ್ಮ ಪರವಾಗಿ ತಾವು ಮೆಡಿಕಲ್ ಎಜುಕೇಷನ್ ಮತ್ತು ಮುಖ್ಯಮಂತ್ರಿಗೆ ಆಶೆ ಇದೆ, ಅದನ್ನ ಒಂದು ಆಯ್ತು ಕಳಿಸು ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಇಡೀ ಎಲ್ಲ ಮೆಡಿಕಲ್ ಪ್ರಮುಖ ಸಂಘಟನಾಕಾರರು ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತಿನ ಈ ಒಂದು ಎಲ್ಲರಿಗೂ ಕೂಡ ಧನ್ಯವಾದಗಳು, ವಂದನೆ. ಸರ್ ಇನ್ನೊಂದು ಮಹಾವಿದ್ಯಾಲಯ ಪ್ರಾರಂಭ ಮಾಡಬೇಕಂತಕೊಂಡು ಹೇಳಿ ನಾವು ಸುಮಾರು 116 ದಿನಗಳವರೆಗೆ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೊಂದಿಗೆ ನಾವು ಧರಣಿ ಸತ್ಯಾಗ್ರಹ ಮಾಡಿದೆವು. ಕೊನೆಗಳಿಗೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಕೊಡೋದಿಲ್ಲ, ಸರ್ಕಾರ ವತಿಯಿಂದ ನಡೆಸ್ತೇವೆ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗೆ ಬಂದಾಗ ಘೋಷಣೆ ಮಾಡಿದರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೋರಾಟಗಾರರಿಗೆ ಮನವಿ ಮಾಡಿಕೊಂಡ್ರು, ಇನ್ನು ಮುಂದೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೇವೆ, ನಿಮ್ಮ ಬೇಡಿಕೆ ಅನ್ನೋದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಆಗಿರಬೇಕು, ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಆಗಬಾರಂತಕ್ಕ ವಿಚಾರ ಸರ್ಕಾರ ಗಮನಕ್ಕೆ ಬಂದಿದೆ. ಕೂಡಲೇ ಸರ್ಕಾರ ವತಿಯಿಂದಲೇ ಪ್ರಾರಂಭ ಮಾಡ್ತೇವೆ, ನೀವು ಹೋರಾಟವನ್ನು ಕೈ ಬಿಡಿ ಅಂತಂದಾಗ ನಾವು ಹೋರಾಟವನ್ನು ಕೈ ಬಿಟ್ಟೆವು. ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಸ್ಪಷ್ಟವಾದಂಥ ನಿಲುವನ್ನು ಅವರು ಪ್ರಕಟಣೆ ಮಾಡಿದರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸರ್ಕಾರದಲ್ಲಿ ಏನು ಆ ಪತ್ರವ್ಯವಹಾರ ನಡೆದಿದೆ, ಏನು ಮೂಮೆಂಟ್ಸ್ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಈಗಾಗಲೇ DPR ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ, ಆದರೆ ಇನ್ನೂ ಸ್ಪಷ್ಟತೆ ಇಲ್ಲ. ಆ ಕಾರಣಕ್ಕಾಗಿ ವಿಳಂಬ ಮಾಡದೆ ಶೀಘ್ರದಲ್ಲಿ DPRನ ತಯಾರಿಸಿ ಅದಕ್ಕೆ ತಗುಲುವಂಥ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಇವತ್ತು ನಮ್ಮ ಹೋರಾಟ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಳಂಬ ಮಾಡಬಾರದು ಸರ್ಕಾರ. ಈಗ ಹೊಸ ಸರ್ಕಾರ ರಚನೆ ಆದ ನಂತರ ಇದಕ್ಕೆ ಯಾರು ವೈದ್ಯಕೀಯ ಮಹಾವಿದ್ಯಾಲಯದ ಸಚಿವರಾಗ್ತಾರೋ ಅವರು ಕೂಡಲೇ ಇದನ್ನು ಕ್ರಮಕ್ಕೆ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಅದೇನು DPRದಲ್ಲಿ ಎಷ್ಟು ಎಸ್ಟಿಮೇಟ್ ಮಾಡಿದರೆ ಹಣವನ್ನು ಕೂಡ ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಇಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಪ್ರಾರಂಭ ಮಾಡಬೇಕು, ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ನೀವು ವಿಳಂಬ ನೀತಿ ಅನುಸರಿಸೋದು ಅಥವಾ ಏನೋ ಆಯಿತು ಹೋರಾಟ ಮುಗೀತು ಎಲ್ಲ ಮುಗೀತು ಏನೋ ಒಂದು ಗೋಳ ಆಶ್ವಾಸನೆ ಕೊಟ್ಟಿದ್ದೇನೋ ತಿಳ್ಕೊಂಡು ನೀವೇನಾದರೂ ಹಿಂದೆ ಹಾಕಿದ್ದಾದರೆ ಮತ್ತೆ ನಾವು ವಿಜಯಪುರ ನಗರದಲ್ಲಿ ಕ್ರಾಂತಿಕಾರಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ನಾವೇನು ಹೋರಾಟಗಾರರು ನಮ್ಮ ಸಲುವಾಗಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರ ಒಂದು ಒಳಿತಿಗೋಸ್ಕರ ಹೋರಾಟ ಮಾಡ್ತೇವೆ. ಮತ್ತೊಮ್ಮೆ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ, ಹೋರಾಟವನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.